ಕಾಂಗ್ರೆಸ್ ಗ್ರಾಮ ಪಂಚಾಯತ್ ಸದಸ್ಯನ ಬರ್ಬರ ಹತ್ಯೆ. ಸಕರಾಯಪಟ್ಟಣ ಸಮೀಪದ ಕಲ್ಮುರುಡೇಶ್ವರ ಮಠದ ಬಳಿ ಘಟನೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಮಚ್ಚಿನಿಂದ ಕೊಚ್ಚಿ ಕೊಲೆಗೈದ ಯುವಕರ ಗುಂಪು. ಎರಡು ಗುಂಪಿನ ಮಧ್ಯೆ ನಡೆದ ಮಾರಾಮಾರಿಯಲ್ಲಿ 38 ವರ್ಷದ ಗಣೇಶ್ ಸಾವು. ಮುಂಬರೋ ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಗಣೇಶ್. ಸಕರಾಯಪಟ್ಟಣ ಕ್ಷೇತ್ರದಿಂದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಗಣೇಶ್ ನಿನ್ನೆ ರಾತ್ರಿ 10:30 ವೇಳೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ. ಕೊಲೆಗೂ ಮುನ್ನ ಸಕರಾಯಪಟ್ಟಣ ಬಾರ್ ಬಳಿ ಗಲಾಟೆ. ಬಾರ್ ಬಳಿ ಗಲಾಟೆಯಾದ ಅರ್ಧ ಗಂಟೆ ಬಳಿಕ ಮಠದ ಬಳಿ ಕೊಲೆ. ಎದುರಾಳಿ ಗುಂಪಿನ ಇಬ್ಬರ ತಲೆಗೂ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಸಕರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಗ್ರಾಮ ಪಂಚಾಯತ್ ಸದಸ್ಯನನ್ನ ಬರ್ಬರವಾಗಿ ಹತ್ಯೆ ಮಾಡಲಾದಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಸಮೀಪದ ಕಲ್ಮುರುಡೇಶ್ವರ ಮಠದ ಬಳಿ ಘಟನೆ ನಡೆದಿದೆ. 38 ವರ್ಷದ ಗಣೇಶ್ ಕೊಲೆಯಾದವರು. ಅವರನ್ನ ಮಚ್ಚಿನಿಂದ ಕೊಚ್ಚಿ ಯುವಕರ ಗುಂಪೊಂದು ಕೊಲೆ ಮಾಡಿದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಗಣೇಶ್. ಸಕರಾಯಪಟ್ಟಣ ಕ್ಷೇತ್ರದಿಂದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ನಿನ್ನೆ ರಾತ್ರಿ 10:30 ವೇಳೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ. ಕೊಲೆಗೂ ಮುನ್ನ ಸಕರಾಯಪಟ್ಟಣದ ಬಾರ್ ಬಳಿ ಎರಡು ಗುಂಪಿನ ಮಧ್ಯೆ ಗಲಾಟೆಯಾಗಿತ್ತು. ಗಲಾಟೆಯಾದ ಅರ್ಧ ಗಂಟೆಯ ಬಳಿಕ ಸಕರಾಯಪಟ್ಟಣ ಸಮೀಪದ ಕಲ್ಮುರುಡೇಶ್ವರ ಮಠದ ಬಳಿ ಗಣೇಶ್ ಅವರನ್ನ ಕೊಲೆ ಮಾಡಲಾಗಿದೆ. ಇನ್ನು ಎದುರಾಳಿ ಗುಂಪಿನ ಇಬ್ಬರ ತಲೆಗೂ ಕೂಡ ಗಂಭೀರ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಸಕರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನುಷ್ಯ ಸರ್ ಅವರು ಹೇಳಿ ಸರ್, ಅವರು ಮನುಷ್ಯ ಉಗ್ರಗಳು ಅವರು. ಏನ್ ಸರ್ ಅದು ಮಕ್ಕ ಮೂತಿ ಇಲ್ದಂಗೆ ಕೊಯ್ದು ಹಾಕಿಲ್ಲ ಸರ್ ಅವರು. ಮನುಷ್ಯ ಸರ್ ಅವರು. ಮಾನವೀಯತೆಗೆ ಬೆಲೆ ಇದೆ ಸರ್ ಇವತ್ತಿನ ಕಾಲದಲ್ಲಿ. ನೀವೇ ಹೇಳಿ ಸರ್ ಇವತ್ತು. ನೋಡಿ ಸರ್ ಹೋಗಿ ಏನ್ ನಡೀತಾ ಇದೆ, ಏನ್ ನಡೀತಾ ಇದೆ ಹೇಳಿ ಸರ್ ನೀವು ಇವತ್ತು. ಏನ್ ಸರ್ ಹಂಗಾರೆ ಏನ್ ಸಣ್ಣರು ಯಾರು ಓಡಾಡಂಗಿಲ್ವ ಸರ್ ಹಂಗಾರೆ? ಸಣ್ಣ ಪುಟ್ಟ ವಿಚಾರ ಸರ್ ಅದು. ಏನ್ ಆಸ್ತಿಗೆ ಹೋಗಿಲ್ಲ ಸರ್. ಏನ್ ಜಸ್ಟ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಸಣ್ಣ ಪುಟ್ಟದಕ್ಕಾಗಿರ್ಬೋದು ಸರ್. ಅದಕ್ಕೆ ನೀವು ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಸರ್. ಮಗ ಕಾಣಿಸ್ತಿದೆ ನೋಡಿ ಸರ್, ಅಲ್ಲಿ ಹೋಗಿ ಒಳಗಡೆ ಹೋಗಿ ಸರ್. ಸುಮ್ಮನೆ ದೊಡ್ಡದಾಗಿ ನಾವು ಮಾನವೀಯತೆ ನಾವು ಅದು ಇದು ಅಂತ ಸುಮ್ಮನೆ ಬರ್ತೀನಿ. ನಾನು ನೋಡಬೇಕು ಗಂಟೆ 10 ಗಂಟೆ ತಡಿ ಫೋನ್ ಮಾಡ್ತೀನಿ ಅಂತ. ಇಲ್ಲಿಗೆ ಎಷ್ಟೊತ್ತಿಗೆ ಶಿಫ್ಟ್ ಆಯಿತು? ನೋಡಿ ಫೋನ್ ಮಾಡಿ ಫೋನ್ ಮಾಡಿ ಗೊತ್ತಾಗಿಲ್ಲ ಅಷ್ಟೇ. ಜನ ಬಿಡ್ತದ ಎಷ್ಟು ಡಾಕ್ಟ್ರ್ ಉಂಟದಲ್ಲಿ ಸ್ವಲ್ಪ
ಆಮೇಲೆ ಇವರು ಹುಡುಗರು ಸಾಕು ಸ್ವಲ್ಪ ಅಡಿಷನಲ್ ಎಸ್ ಪಿ ಎಷ್ಟು ಬಂದು ಎಸ್ ಪಿ ಎಲ್ಲ ಅಲ್ಲಿದ್ದರು. ಎಸ್ ಪಿ ಸಾಹೇಬ್ ಬಂದಿದ್ರು ಸರ್, ಅಲ್ಲಿಗೆ ಬಂದಿದ್ರು ಸರ್, ಅಲ್ಲಿ ಇಲ್ಲಿಗೂ ಬಂದವರು ಈಗ ಇಬ್ಬರು ಬಂದಿದ್ರಾಗ್ಯಾರ. ಸಂಜೆ ಬಟ್ಟಿ ಭೂಷಣ ಸಂಜೆ ಬಲಿಭೂಷಣ 4 ವರ್ಷ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.